ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ತಲೆಮರೆಸಿಕೊಂಡು ಈ ಕ್ಷಣಕ್ಕೂ ಕೂಡ ಭೈರತಿ ಬಸವರಾಜ್ ಅವರು ಓಡಾಡ್ತಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಿ ಕರೆ ತರಲೇಬೇಕು ಅಂತ ಸಿಐಡಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹಾಗಾದ್ರೆ ಈ ಕ್ಷಣಕ್ಕೆ ಶಾಸಕ ಭೈರತಿ ಬಸವರಾಜ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ತೀವ್ರಗೊಂಡಿದ್ದು, ಬಂಧನದ ಭೀತಿಯಿಂದ ದುಬೈಗೆ ಏನಾದ್ರೂ ಹಾರ್ಬಿಟ್ರ ಶಾಸಕ ಭೈರತಿ ಬಸವರಾಜ್ ಈ ಪ್ರಶ್ನೆ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಶಾಕಿಂಗ್ ಸಂಗತಿಗಳು ಬೆಳಕಿಗೆ ಬರ್ತಾ ಇದೆ. 2 ತಿಂಗಳಿನಿಂದ ನಡೀತಾ ಇದ್ದ ಕಳ್ಳ ಪೊಲೀಸ್ ಆಟ ಬೆಳಗಾವಿ ಅಧಿವೇಶನದ ಕೊನೆಯ 2ನೇ ದಿನನೇ ಭೈರತಿ ಬಸವರಾಜ್ ಅವರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಅವತ್ತು ನಾಪತ್ತೆಯಾಗಿದ್ದ ಭೈರತಿ ಬಸವರಾಜ್ ಅಜ್ಞಾತ ಸ್ಥಳದಲ್ಲಿ ವಾಸ ಮಾಡ್ತಿದ್ದಾರಂತೆ. ಇತ್ತೀಚೆಗೆ ನಡೆದ ಜಂಟಿ ಅಧಿವೇಶನಕ್ಕೂ ಹಾಜರಾಗಿಲ್ಲ. ಸುಮಾರು 45 ದಿನಗಳಿಂದಲೂ ಕೂಡ ನಂಬರ್ ಸ್ವಿಚ್ ಆಫ್ ಮಾಡಿಕೊಂಡು ಓಡಾಡ್ತಿದ್ದಾರಂತೆ. ಬಂಧನದ ಭೀತಿಯಿಂದ ದುಬೈಗೆ ಎಸ್ಕೇಪ್ ಆಗಿರೋ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದು, ಕೋದಂಡರಾಮಸ್ವಾಮಿ ದರ್ಶನ ಮಾಡಿ ಕಾಲ್ಕಿತ್ತಿದ್ದಾರಂತೆ ಶಾಸಕ ಭೈರತಿ ಬಸವರಾಜ್. ರಾಜ್ಯದ ಯಾವುದೇ ಏರ್ಪೋರ್ಟ್ನಿಂದ ಹೋಗಿಲ್ಲ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಬಿಹಾರ ಟು ಉತ್ತರ ಪ್ರದೇಶದಿಂದ ನೇಪಾಳ, ಕಠ್ಮಂಡು ಮಾರ್ಗವಾಗಿ ಪ್ರಯಾಣ ಮಾಡಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ.